टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೇಡಮ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ಆಗ್ತಾ ಇದೆ, ಪರ ವಿರೋಧ ಕೂಡ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಬಂದವು. ಯಾರು ವಿರೋಧ ಮಾಡಿಲ್ಲ, ಯಾಕಂದರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿದ್ದಾಗ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಇದೇನು ಮುಚ್ಚುಮರಿ ಅಂತಲ್ಲ. ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಯಾರೂ ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ. ಚರ್ಚೆ ಎಲ್ಲರೂ ಮಾಡಿದ್ದೀವಿ, ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಎದುರುಗಡೆ ಪ್ರಬಲ ಸಮುದಾಯಗಳನ್ನು ಕಡೆಗಣಿಸಿದ್ದಾರೆ, ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದು ಮಠಾಧೀಶರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು, ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ. ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಎಂ ಬಿ ಪಾಟೀಲ್ ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡಿಕೊಂಡ್ರು. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಂತೂ ಯಾರೂ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರೂ ವಾದ ವಿವಾದ ಮಾಡಿಲ್ಲ. ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ. ಪ್ರಬಲ ಸಮುದಾಯ, ಒಕ್ಕಲಿಗಾಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಕಡಿಮೆ ಇರುವಂಥದ್ದು. ಸೊ ಹೀಗಾಗಿ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕೂಡ. ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು 3 ಗಂಟೆ ಕ್ಯಾಬಿನೆಟ್ನಲ್ಲಿ ಇದ್ದೀನಿ. ನಾವೆಲ್ಲರೂ ಸಾಕ್ಷಿ. ಸುಳ್ಳು ಮಾತಾಡೋಕ್ಕಂತೂ ಬರೋದನ್ನೇ ಇಲ್ಲ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ. ಈ ಮುಸ್ಲಿಮರದಾಗಿರಲಿ ಅಥವಾ ಇನ್ನೊಂದಾಗಲಿ, ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿಯಾಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು. ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು, ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ಒಂದೇ ಕಾನ್ಸೆಪ್ಟ್.